ಮೋದಿ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿನ ನ್ಯಾಯಯುತ ಮಾರ್ಗವಾಗಿರುವಂತಹ ಪ್ರತಿಭಟನೆಗಳ ಬಗ್ಗೆ ಹೇಗೆ ವಿರುದ್ಧವಿದೆ ಅನ್ನೋದನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಮಹಿಳಾ ಕುಸ್ತಿಪಟುಗಳು ಮತ್ತೆ ರೈತರ ಪ್ರತಿಭಟನೆಗಳನ್ನ ಮೋದಿ ಸರ್ಕಾರ ಬಹಳ ಕಾಲ ನಿರ್ಲಕ್ಷ್ಯ ಮಾಡಿತ್ತು. ನೂರಾರು ರೈತರು ಪ್ರಾಣ ಕಳ್ಕೊಂಡ್ರು ಕಡೆಗಣಿಸುವಷ್ಟು ಭಂಡತನವನ್ನ ತೋರಿಸಲಾಯಿತು. ಕಡೆಗೆ ಕೃಷಿ ಕಾನೂನುಗಳನ್ನ ಸರ್ಕಾರ ಹಿಂತೆಗೆದುಕೊಂಡಿತ್ತು. ಬೇಟಿ ಬಚಾವೋ ಅಂತ ಶೋಕಿ ಘೋಷಣೆ ಮಾಡುವಂತ ಈ ಸರ್ಕಾರ ಕುಸ್ತಿಪಟುಗಳೊಂದಿಗೆ ಮಾತನ್ನ ಕೂಡ ಆಡಲಿಲ್ಲ. ಅಂಥ ಸರ್ಕಾರ ಈಗ ಸಿಜೆಪಿ ಪ್ರತಿಭಟನೆಯ ಬಗ್ಗೆ ಬಹಳ ಬೇಗ ಎಚ್ಚರಗೊಳ್ಳಬೇಕಾಯಿತು. ಪ್ರತಿಭಟನಾಕಾರರು ಸಂಸತ್ತಿನ ಕಡೆ ಮೆರವಣಿಗೆ ಹೊರಟು ಪರಿಸ್ಥಿತಿ ಉಲ್ಬಣಗೊಳ್ತಾ ಇದ್ದ ಹಾಗೇನೆ ಮಾತುಕತೆಗೆ ಮುಂದಾಯಿತು. ಆದ್ರೆ ಇಲ್ಲಿ ಸಿಜೆಪಿ ಮುಂದಿಟ್ಟಂತಹ ಬೇಡಿಕೆಗಳನ್ನ ಈಡೇರಿಸಲಾಗತ್ತಾ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳಿದಿದೆ. ಹಾಗಾದ್ರೆ ಸಿಜೆಪಿ ಚಳವಳಿ ವಿಫಲ ಆಯ್ತಾ? ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ವಿಫಲ ಆಯ್ತಾ? ಆದ್ರೆ ಒಂದಂತೂ ವಿಷಯ ಸ್ಪಷ್ಟ ಆಗಿದೆ. ಸಂಸತ್ ಚಲೋ ಮಾತ್ರ ಮೋದಿ ಸರ್ಕಾರಕ್ಕೆ ಒಂದ್ ರೀತಿಯ ಎಚ್ಚರಿಕೆ ಗಂಟೆಯಾಗಿ ಕೇಳಿಸಿತ್ತು. ಸಿಜೆಪಿ ಹೋರಾಟವನ್ನ ಹತ್ತಿಕ್ಕುವ ಅಥವಾ ಅದಕ್ಕೆ ಕಳಂಕ ಹಚ್ಚುವಂತಹ ಪಿತೂರಿಯ ಬಗ್ಗೆ ಆರೋಪ ಬೆಳಗ್ಗಿನಿಂದಾನೇ ಕೇಳಿಬಂತು. ಜಂತರ್ ಮಂತರ್ ಬಳಿ ಕಲ್ಲುಗಳನ್ನು ತುಂಬಿದಂತಹ ಟ್ರಕ್ ನಿಂತಿರುವಂತಹ ಒಂದು ವಿಡಿಯೋ ಹರಿದಾಡ್ತು. ಅದು ಅಲ್ಲಿ ನಿಂತಿದ್ದು ಕಾಕತಾಳೀಯ ಆಗಿರಬಹುದೇನೋ, ಆದ್ರೆ ಹಿಂಸಾಚಾರವನ್ನ ಹೇಗೆ ಪ್ರಚೋದಿಸಲಾಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಜನರು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಾಗ ಮತ್ತೆ ಪ್ರಚೋದನೆಗೆ ಹೆಚ್ಚು ಅವಕಾಶ ಇದ್ದಾಗ ಇದೆಲ್ಲವನ್ನ ಒಂದು ನೆಪವಾಗಿ ಬಳಸುವಂತ ಒಂದು ಸಾಧ್ಯತೆ ಇತ್ತು. ಅಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶವನ್ನ ಪಡಿತಾ ಇದ್ರು. ಇದ್ರ ಬಗ್ಗೆ ಬೆಳಿಗ್ಗೆನೆ ಸಿಜೆಪಿ ಎಚ್ಚರಗೊಂಡಿತ್ತು. ನಮ್ಮ ಹೋರಾಟಕ್ಕೆ ಕಳಂಕ ಹಚ್ಚೋದಿಕ್ಕೆ ಅಧಿಕಾರಿಗಳೇ ಪಿತೂರಿಯನ್ನ ನಡೆಸ್ತಾ ಇರೋ ಹಾಗಿದೆ ಅಂತ ಅಭಿಜಿತ್ ದೀಪಿಗೆ ಅವರು ಹೇಳಿದ್ರು. ಇದಲ್ಲದೇನೆ ಆ ಪ್ರದೇಶದಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಆಫ್ ಮಾಡಲಾಗಿದೆ ಅಂತ ಕೂಡ ಸಿಜೆಪಿ ಹೇಳ್ಕೊಳ್ತು. ಸಿಜೆಪಿ ಕಲ್ಲು ತೂರಾಟ ನಡೆಸಿದೆ, ಹಿಂಸೆಗಿಳಿದಿದೆ ಅನ್ನುವಂಥ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಇದೆಲ್ಲಾನು ನಡೆದಿತ್ತಾ ಅನ್ನುವಂಥ ಪ್ರಶ್ನೆ ಉಳಿದ್ರು ಕೂಡ ಬಹುಶಃ ಆ ಆಟ ನಡೀಲಿಲ್ಲ. ಪ್ರಚೋದನೆಯ ನೆಪವನ್ನ ಹುಡುಕ್ತಾ ಇದ್ದಂತಹ ಪೊಲೀಸರು ಅಂಥ ನೆಪ ಸಿಗದೇ ಇದ್ರೂ ಕೂಡ ಲಾಠಿ ಚಾರ್ಜ್ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಸಂಸತ್ತಿಗೆ ತಲುಪದೇ ಇರೋ ಹಾಗೆ ತಡೆಯೋದಿಕ್ಕೆ ಅವ್ರು ತಯಾರಾಗಿನೇ ಇದ್ರು ಅನ್ನೋದು ಸ್ಪಷ್ಟ ಆಯ್ತು. ಜನಸಂದಣಿ ಹೆಚ್ಚಾಗ್ತಾ ಇದ್ದ ಹಾಗೇನೆ ಪೊಲೀಸರು ಜನರು ಬರೋದನ್ನ ತಡೆಯೋದಿಕ್ಕೆ ಪ್ರಯತ್ನ ಪಟ್ರು. ಜಂತರ್ ಮಂತರ್ ಸುತ್ತಮುತ್ತಲಿನ ಅನೇಕ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಸ್ಥಾಪಿಸಿದ್ರು. ಆದ್ರೆ ಮತ್ತೆ ಮತ್ತೆ ಜನ ಈ ಚೆಕ್ ಪೋಸ್ಟ್ಗಳನ್ನ ದಾಟಿ ಜಂತರ್ ಮಂತರ್ಗೆ ಪ್ರವೇಶ ಮಾಡಿದ್ರು. ಸೋಮವಾರ ಸರ್ಕಾರದ ಅಂದಾಜಿಗಿಂತಾನು ಹಲವು ಪಟ್ಟು ಹೆಚ್ಚು ಜನ ಬಂದ್ರು. ಜನರು ಮುರಿದೇ ಇರೋ ಹಾಗೆ ತಡೆಯೋದಿಕ್ಕೆ ಪೊಲೀಸರು 10 ಅಡಿ ಅಗಲದ ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳನ್ನ ಅಲ್ಲಿ ನಿಲ್ಲಿಸಿದ್ರು. ಜನರು ಬ್ಯಾರಿಕೇಡ್ಗಳನ್ನ ಮುರಿಯೋದಿಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಪೊಲೀಸರು ಪದೇ ಪದೇ ತಡೆದ್ರೂ ಕೂಡ ಬ್ಯಾರಿಕೇಡ್ಗಳನ್ನ ಮುರಿಯಲಾಯಿತು. ಆಗ ಪೊಲೀಸರು ಜನರನ್ನ ಅರೆಸ್ಟ್ ಮಾಡೋದಿಕ್ಕೆ ಮತ್ತೆ ಬಲ ಪ್ರಯೋಗ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರು. ಜಂತರ್ ಮಂತರ್ ಸುತ್ತಮುತ್ತಲಿನ ಎಲ್ಲಾ ಮೆಟ್ರೋ ನಿಲ್ದಾಣಗಳಿಂದ ವಿದ್ಯಾರ್ಥಿಗಳು ಹೊರಗೆ ಬರೋದನ್ನ ತಡೆಯೋದಿಕ್ಕೆ ಪ್ರಯತ್ನಗಳು ನಡೆದವು. ಅಲ್ಲಿ ಅಷ್ಟರ ಮಟ್ಟಿಗೆ ಸರ್ಕಾರ ಭಯಭೀತವಾಗಿತ್ತು. ಬೆಳಿಗ್ಗೆ 10 ಗಂಟೆ ಹೊತ್ತಿಗೆನೆ ಪ್ರತಿಭಟನಾಕಾರರು ಎಲ್ಲಾ ಬ್ಯಾರಿಕೇಡ್ಗಳನ್ನ ತೆಗೆದು ಹಾಕಿ ಮುಂದೆ ಸಾಕ್ತಾ ಇದ್ರು. ಮತ್ತೆ ಪೊಲೀಸರು ಬಲ ಪ್ರಯೋಗವನ್ನ ಮಾಡ್ತಾ ಇದ್ರು. ಈ ಜನಸಂದಣಿ ಬೆಳಿತಾನೆ ಸಿಜೆಪಿಗೂ ಕೂಡ ಒಂದು ಆತ್ಮವಿಶ್ವಾಸ ಹೆಚ್ಚಾಯ್ತು. ಸೋನಂ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ದೀಪ್ಗೆ ಬೇಡಿಕೆಯನ್ನ ಇಟ್ರು. ಹೆಚ್ಚಾಗ್ತಾ ಇರುವಂತಹ ಜನಸಮೂಹ ಸಂಸತ್ತಿನ ಕಡೆಗೆ ಹೋಗ್ತಾನೆ ಇತ್ತು. ಇದು ಸಂಪೂರ್ಣವಾಗಿ ಸಂಘಟಿತವಾಗಿ ಇಲ್ಲದೆ ಇದ್ರೂ ಕೂಡ ಸಂಸತ್ತಿನ ಕಡೆಗೆ ಹೋಗ್ಬೇಕು ಅಂತ ಜನರಿಗೆ ಗೊತ್ತಿತ್ತು. ಒಂದು ಕಡೆಗೆ ಜನರು ಸಂಸತ್ತಿನ ಕಡೆಗೆ ಹೋಗ್ತಾ ಇದ್ರು, ಮತ್ತೊಂದು ಕಡೆಗೆ ರಾಜಕೀಯ ಬೆಂಬಲ ಕೂಡ ಬಂತು. ಮಹುವಾ ಮೊಯ್ತ್ರಾರಿಂದ ಹಿಡಿದು ಡಿಂಪಲ್ ಯಾದವ್ ಅವರವರೆಗೆ ಅನೇಕ ವಿರೋಧ ಪಕ್ಷಗಳ ನಾಯಕರು ಬೆಂಬಲಿಸಿದ್ರು. ಸಂಜಯ್ ಸಿಂಗ್ ಮತ್ತೆ ಮನೀಶ್ ಸಿಸೋಡಿಯಾ ಅವರಂತಹ ಅನೇಕರು ಕೂಡ ಅಲ್ಲಿ ಸೇರ್ಕೊಂಡ್ರು. ಕಾಂಗ್ರೆಸ್ ಪಕ್ಷ ಕೂಡ ಈ ಒಂದು ವಿಷಯವನ್ನ ಎತ್ತಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಅನ್ನ ಖಂಡಿಸಿದ್ರು. ಲೋಕಸಭೆ ರಾಜ್ಯಸಭೆ ಕಲಾಪಗಳನ್ನ ಮತ್ತೆ ಮತ್ತೆ ಮುಂದೂಡಬೇಕಾಯ್ತು. ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯವನ್ನ ಎತ್ತಿದ್ರು. ಒಂದು ಕಡೆಗೆ ಸಿಜೆಪಿಯ ಸೌರಭ್ ದಾಸ್ ಮತ್ತೆ ಅಶುತೋಷ್ ರಂಕ ಇಬ್ರು ಕೂಡ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ಹೊರಟ್ರೆ, ಮತ್ತೊಂದು ಕಡೆಗೆ ಪ್ರತಿಭಟನಾಕಾರರ ಮೇಲೆ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಬಳಿ ಅಶ್ರವಾಯುವನ್ನ ಸಿಡಿಸಲಾಯಿತು. ಯುವಕರ ಗುಂಪು ಸಂಸತ್ತಿನ ಕಡೆಗೆ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾಗ ಪ್ರಧಾನಿ ಆತುರದಿಂದ ಸಂಸತ್ತನ್ನ ತೊರೆದಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಅಂದ್ರೆ ಆ ಹೊತ್ತಿಗೆ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಮೊಳಗಿತ್ತು. ಪೊಲೀಸರು ಮೊದಲ ಜನಸಮೂಹವನ್ನ ಸಂಸತ್ತಿನ ಕಡೆಗೆ ಹೋಗದೆ ಇರೋ ಹಾಗೆ ಹಿಂದಕ್ಕೆ ತಳ್ಳಿದ್ರು. ಮತ್ತೆ ನಂತರ ಜಂತರ್ ಮಂತರ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಕಡೆಗೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಿದ್ರೆ, ಇನ್ನೊಂದು ಕಡೆಗೆ ಸಿಜೆಪಿ ಜೊತೆಗೆ ಮಾತುಕತೆಯ ಬಗ್ಗೆ ಸರ್ಕಾರ ಭರವಸೆಯನ್ನ ನೀಡ್ತಾ ಇತ್ತು. 10 ನಿಮಿಷದ ಮಾತುಕತೆಗೆ ಸಿಜೆಪಿ ವಕ್ತಾರರು ನಡ್ಡಾ ಅವರಿಗಾಗಿ ಗಂಟೆಗಟ್ಟಲೆ ಕಾದ್ಕೊಂಡು ಕುಳಿತರು. ಇದು ಕೂಡ ಒಂದು ಪಿತೂರಿಯಾಗಿತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಯಾವುದೇ ಭರವಸೆ ಕೊಡದೇ ಇರುವಂತಹ ನಡ್ಡಾ ಆಂತರಿಕವಾಗಿ ಚರ್ಚೆ ಮಾಡೋದಾಗಿ ಹೇಳಿದ್ರು.
ಮತ್ತೊಂದು ಕಡೆಗೆ ಪೊಲೀಸರು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿ ಕ್ರೂರವಾಗಿ ಥಳಿಸಿದ್ರು ಅಂತ ಹೇಳಲಾಗಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವ್ರ ಮೇಲೂ ಕೂಡ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಸಿಜೆಪಿ ಆರೋಪ ಮಾಡಿದೆ. ಸಿಜೆಪಿ ಸಂಸತ್ ಚಲೋ ಮೆರವಣಿಗೆಯಲ್ಲಿ ಹೊರಟ್ರೆ ಇತ್ತ ಪೊಲೀಸರು ಮತ್ತೆ ಜಂತರ್ ಮಂತರನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ಇಷ್ಟು ದಿನ ವಿದ್ಯಾರ್ಥಿಗಳು ಧ್ವನಿ ಎತ್ತಿದಂತಹ ವೇದಿಕೆ ಈಗ ಇಲ್ವಾಯ್ತು. ಈಗ ಇದರ ನಂತರ ಸಿಜೆಪಿ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಪ್ರತಿಭಟನೆಯ ನಂತರ ಯಾವುದೇ ಸಕಾರಾತ್ಮಕ ಫಲಿತಾಂಶ ಇದೆಯಾ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ಈ ರೀತಿ ಒಂದು ಚಳವಳಿಯನ್ನ ಹತ್ತಿಕ್ಕಿದಾಗ ನಕಾರಾತ್ಮಕ ಶಕ್ತಿಗಳು ಇನ್ನಷ್ಟು ಬಲಗೊಳ್ತವೆ. ಯಾಕಂದ್ರೆ ಶಾಂತಿಯುತ ಹೋರಾಟದಿಂದ ಏನು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಹತಾಶೆ ಜನರಲ್ಲಿ ಮೂಡುತ್ತೆ. ಈಗ ಈ ಪ್ರತಿಭಟನೆ ವಿಫಲವಾಗಿದೆಯಾ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಆಗುತ್ತೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಸಿಜೆಪಿ ಚಳವಳಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಯಶಸ್ವಿಯಾಗಿದೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಸಾಮೂಹಿಕ ಚಳವಳಿ ಯಾವತ್ತಿಗೂ ಕೂಡ ರೂಪುಗೊಂಡಿರಲಿಲ್ಲ. ಸಿಜೆಪಿ ಹಿಂದೆ ಯಾರೂ ಇದ್ದಿರದೇ ಇರುವಂತಹ ಸ್ಥಿತಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಮೊದಲ ಪ್ರತಿಭಟನೆಯ 44 ದಿನಗಳ ನಂತರ ಕಂಡದ್ದು ದೊಡ್ಡ ಮಟ್ಟದ ಪ್ರತಿಭಟನೆ ಇದು. ಮತ್ತೆ ಇದು ಸಿಜೆಪಿ ಅಥವಾ ವಾಂಗ್ಚುಕ್ ಅವರ ಕಾರಣದಿಂದಾಗಿ ಮಾತ್ರ ಅಲ್ಲ, ಸರ್ಕಾರ ಎಲ್ಲವನ್ನ ಕೆಟ್ಟದಾಗಿ ನಿಗ್ರಹಿಸೋದಕ್ಕೆ ಮುಂದಾಗಿದ್ರಿಂದ ಭುಗಿಲೆದ್ದ ಆಕ್ರೋಶ ಇತ್ತು. ಎಲ್ಲಾ ನಕಾರಾತ್ಮಕ ಮಾಧ್ಯಮ ವರದಿಗಳನ್ನು ಮೀರಿ ಸಿಜೆಪಿ ಗೆದ್ದಿತು. ಸಾಮಾಜಿಕ ಮಾಧ್ಯಮಗಳು ಇದನ್ನ ರಾಷ್ಟ್ರ ವಿರೋಧಿ ವಿಷಯವನ್ನಾಗಿ ಪರಿವರ್ತಿಸೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾ ಇವೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಮತ್ತೆ ಈ ಪ್ರತಿಭಟನೆ ಸರ್ಕಾರದ ಕ್ರೌರ್ಯವನ್ನ ಬಹಿರಂಗಪಡಿಸ್ತು ಅನ್ನೋದು ಈಗ ಸ್ಪಷ್ಟ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಅತಿ ದೊಡ್ಡ ಮತ್ತೆ ಅತ್ಯಂತ ಶಾಂತಿಯುತ ಪ್ರತಿಭಟನೆಗಳಲ್ಲಿ ಇದು ಕೂಡ ಒಂದಾಗಿತ್ತು. ಮೋದಿ ಸರ್ಕಾರ ಕ್ರೂರವಾಗಿ ಕತ್ತಿಸಿಕಿದ ನಂತರ ಕೂಡ ಇದು ಸಿಜೆಪಿಗೆ ಒಂದು ರೀತಿಯ ಗೆಲುವು. ಸರ್ಕಾರದ ಅಸಲಿ ಬಣ್ಣ ಹಿಂದೆ ಯಾವತ್ತೂ ಕಂಡಿರದ ಮಟ್ಟಿಗೆ ಬಯಲಾಯಿತು. ಮಡಿಲ ಮೀಡಿಯಾದ ಅಸಲಿ ಮುಖ ಕೂಡ ಬಯಲಾಯಿತು. ಯುವಕರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕುವಂತ ಸರ್ಕಾರದ ಮಹಾನ್ ಸುಳ್ಳು ಕೂಡ ಬಹಿರಂಗಕ್ಕೆ ಬಂತು. ಮತ್ತೆ ಇದು ಸರ್ಕಾರ ಭಯ ಪಟ್ಟಿದೆ ಅನ್ನೋದು ಸ್ಪಷ್ಟ ಆಯಿತು. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.